ಓಕೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ, ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದೀಗ ದಿನವನ್ನ ಕಳೀತಾ ಇದ್ದಾರೆ. ಜೈಲಧಿಕಾರಿಗಳಿಗೆ ಅವ್ರನ್ನ ನೋಡ್ಕೊಳ್ಳದೆ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ನ್ಯಾಯಾಧೀಶರ ಬಳಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತನಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನನ್ನ ಕೈಲಂತೂ ಇಂಥ ಪರಿಸ್ಥಿತಿಯನ್ನು ಎದುರಿಸಕ್ಕಾಗಲ್ಲ, ಬೇಕಾದ್ರೆ ಒಂದು ತೊಟ್ಟು ವಿಷ ಕೊಟ್ಬಿಡಿ ನನಗೆ ಅಂತ ಕೇಳಿದ್ರು. ಇದ್ರ ಬೆನ್ನಲ್ಲೇ ಅಧಿಕಾರಿಗಳು ಹೆದರ್ಕೋಬಿಟ್ಟಿದ್ದಾರೆ, ಎಲ್ಲಿ ಏನಾದ್ರು ಮಾಡ್ಕೊಬಿಟ್ರೆ ಅಂತ. ವಿಷ ಕೇಳಿದವರು ಸುಸೈಡ್ ಮಾಡ್ಕೊಬಿಟ್ರೆ ಹೆಂಗೆ, ಅವ್ರ ತಲೆ ಮೇಲೆ ಬರುತ್ತಲ್ಲ. ಹಾಗಾಗಿ ಆ ಮಾತನ್ನ ಕೇಳಿ ಅಧಿಕಾರಿಗಳು ಭಯಭೀತರಾಗಿದ್ದಾರಂತೆ. ಕೆಲ ಅಧಿಕಾರಿಗಳು ಕೋರ್ಟ್ ಆದೇಶ ಇದ್ರೂ ಕೂಡ ಸೆಲ್ನಿಂದ ಹೊರ ಬರ್ತಾ ಇಲ್ಲ ದರ್ಶನ್ ಅವರು. ಅಂದರೆ ಕೋರ್ಟ್ ಅವ್ರ ಪರ್ಮಿಷನ್ ಕೇಳಿದ್ರು, ಬಿಸಿಲೇ ನೋಡಿಲ್ಲ ಸ್ವಾಮಿ, ನಾನು ಎಷ್ಟು ದಿನ ಆಗ್ಬಿಟ್ಟಿತ್ತು, ನನ್ನ ಬಟ್ಟೆ ವಾಸನೆ ಬಂದು ಹೋಗ್ತಾ ಇದೆ, ಫಂಗಸ್ ಇದೆ ರೂಮ್ ತುಂಬ, ನನಗೆ ಸ್ವಲ್ಪ ಓಡಾಡೋ ಕಾರಿಡಾರಲ್ಲಿ ಜಾಗ, ಹೊತ್ಕೊಳ್ಳೋಕ್ಕೊಂದು ಗಟ್ಟಿಯಾಗಿರೋ ಬೆಡ್ಶೀಟ್ ಕೊಡಿ ಅಂತ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ರು. ಕೋರ್ಟ್ ಕೂಡ ಓಕೆ ಆಯಿತು ತಗೊಳ್ಳಿ, ಬೇಸಿಕ್ ನೀಡ್ಸ್ ಕೊಡ್ತೀವಿ ಅಂತ ಹೇಳಿತ್ತು. ಬೇಸಿಕ್ ನೀಡ್ಸ್ ಅಂದರೆ ಓಡಾಡೋಕ್ಕೆ ಅವಕಾಶ ಕೊಡ್ತೀವಿ, ಒಂದು 2-3 ಜಂಕನ ದಪ್ಪಗಿರೋದು ಕೊಡ್ತೀವಿ ಅಂತ. ಅವಕಾಶ ಇದ್ರೂ ಅವ್ರು ಹೊರಗೆ ಬರ್ತಾ ಇಲ್ವಂತೆ. ಇದು ಅಧಿಕಾರಿಗಳಿಗೆ ಆತಂಕ. ಯಾಕಂತ ಹೇಳಿದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿರ್ತಾರೆ, ಯಾವ ನಿರ್ಧಾರವನ್ನು ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ಹಿಂಗೆ ಮಾಡ್ಕೊಳ್ತಾರೆ ಅಂತಲ್ಲ, ಬಟ್ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅಧಿಕಾರಿಗಳು.